ಮುಖ್ಯಮಂತ್ರಿಗಳ ಜೊತೆಗೆ ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ. ಇದು ಪರಮೇಶ್ವರ್ ಅವರು ದೆಹಲಿಗೆ ಸಿಎಂ ಜೊತೆ ಹೊರಡೋಕ್ ಮುಂಚೆ ಹೇಳಿದಂತ ಮಾತು. ನಾಯಕತ್ವ ಗೊಂದಲದ ಬಗ್ಗೆಯಂತೂ ಚರ್ಚೆಯಾಗುತ್ತೆ ಅಂತ ಹೇಳಿದ್ದಾರೆ ಪರಮೇಶ್ವರ್. 3-4 ವಿಚಾರಗಳ ಬಗ್ಗೆ ಚರ್ಚೆ ನಡೆಯಬಹುದು. ಬೇಗ ಗೊಂದಲಗಳು ಬಗೆಹರಿಬೇಕು, ಇಲ್ಲದೆ ಇದ್ರೆ ಅದು ಆಡಳಿತದ ಮೇಲೆ ಪರಿಣಾಮವನ್ನ ಬೀರುತ್ತೆ ಅಂತ ಹೇಳಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ದೆಹಲಿ ಫ್ಲೈಟ್ ಹತ್ತುವುದಕ್ಕೂ ಮುಂಚೆ ಪರಮೇಶ್ವರ್ ಅವರು ನೀಡಿದಂತ ಹೇಳಿಕೆ ಇದು. ದೆಹಲಿಗೆ ತೆರಳೋಕ್ಕೂ ಮುನ್ನ ಪರಮೇಶ್ವರ್ ಅವರ ಮನೆಯಲ್ಲಿ ಪೂಜೆ ಪುನಸ್ಕಾರ ಕೂಡ ನೆರವೇರಿದೆ. ಪರಮೇಶ್ವರ್ ಅವರ ಹೆಸರು ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಆದಂತಹ ಚರ್ಚೆಗಳ ಮಧ್ಯೆ ಕೆಎನ್ ರಾಜಣ್ಣ ಅವರು ಯಾವ ಅರ್ಥದಲ್ಲಿ ಆ ಹೆಸರನ್ನ ಟಾಸ್ ಮಾಡಿದ್ರು ಅನ್ನೋದು ಗೊತ್ತೇ ಇದೆ. ನಾಯಕತ್ವ ಬದಲಾವಣೆ ಆಗೋದೇ ಆದ್ರೆ ಪರಮೇಶ್ವರ್ ಅವರನ್ನ ಮಾಡಬೇಕು ಅನ್ನುವಂಥ ಒಂದು ಆಗ್ರಹ ಇದೆ ಸಿಎಂ ಸಿದ್ದರಾಮಯ್ಯ ಅವರ ಬಣದಿಂದ. ಪರಮೇಶ್ವರ್ ಅವರು ಈಗ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ದೆಹಲಿಗೆ ತೆರಳಿದ್ದಾರೆ. ಖುದ್ದು ಅವರೇ ಹೇಳಿದ್ದಾರೆ, ಬೇಗ ಗೊಂದಲಗಳು ಬಗೆಹರಿಬೇಕು, ನಾಯಕತ್ವದ ಬಗ್ಗೆಯಂತೂ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಹೇಳಿಕೆಯನ್ನ ದೆಹಲಿಗೆ ಹೋಗುವುದಕ್ಕೂ ಮುಂಚೆ ಪರಮೇಶ್ವರ್ ನೀಡಿದ್ದಾರೆ. ನನ್ನ ಹೈಕಮಾಂಡ್ ಅವರು ಕರೆದಿದ್ದಾರೆ. ಅಜೆಂಡಾ ನಮ್ಗೇನು ಗೊತ್ತಿಲ್ಲ. ಮತ್ತೆ ನಾವು ಅವ್ರ ಜೊತೆಯಲ್ಲೂ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ನಾಳೆ ಸಭೆ ಮತ್ತೆ ಬೆಳಿಗ್ಗೆ ಕರೆದಿರೋದು ಏನು ಅಜೆಂಡಾ ನಿಮ್ಗೇನು ನಿರೀಕ್ಷೆ ಇದೆ? ಅದಲ್ಲೋದ್ಮೇಲೆ ಗೊತ್ತಾಗುತ್ತೆ. ರಾಜ್ಯಸಭಾ 3 ರಾಜ್ಯಸಭಾ ಸೀಟ್ಗಳು ಬರುತ್ತೆ ಕರ್ನಾಟಕಕ್ಕೆ, ನಮಗೆ ಕಾಂಗ್ರೆಸ್ ಪಾರ್ಟಿ. ಅದರಲ್ಲಿ ಅದು ಕೂಡ ಚರ್ಚೆ ಆಗ್ಬೋದು, ರಿಷಫಲ್ ಆಗ್ಬೋದು, MLCಗಳು ಚರ್ಚೆ ಆಗ್ಬೋದು. ಮತ್ತು ಮುಂದೆ ನಮ್ಮ ಈ SIR ಇದೆಲ್ಲ ಇದೆಯಲ್ಲ, ಅದ್ರ ಬಗ್ಗೆ ಏನಾದರೂ ಕೂಡ ಸೂಚನೆಯನ್ನು ಕೊಡ್ಬೋದು. ಯಾವುದು ಅಂತ ಹೇಳಿ ನಮ್ಗಿನ್ನೂ ಸ್ಪಷ್ಟವಾಗಿ ಏನೋ ಗೊತ್ತಿಲ್ಲ. ಸರ್, ಎಂತೆಂಥ ಡೆವಲಪ್ಮೆಂಟ್ ಆದಾಗಲೂ ಕೂಡ ಪರಮೇಶ್ವರ್ ಅವರು ಹೈಕಮಾಂಡ್ ನಾಯಕರು ಭೇಟಿಗೆ ಹೋಗಿರಲಿಲ್ಲ. ಫಸ್ಟ್ ಟೈಮ್ ಅನ್ಸುತ್ತೆ ಸರ್ ಹೋಗ್ತಾ ಇರೋದು. ಅದಕ್ಕೆ ನಮಗೂ ಕೂಡ ಕುತೂಹಲ ಜಾಸ್ತಿ ಆಗಿದೆ. ಹಾಗೇನಿಲ್ಲ, ಮುಖ್ಯಮಂತ್ರಿಗಳ ಜೊತೆ ಎಲ್ಲಿ ಹೋಗೋದಕ್ಕೆ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ನಾನು ಪ್ರತ್ಯೇಕವಾಗಿ ಹೋಗಿದ್ರೆ ನೀವು ಹೇಳೋದು ಕರೆಕ್ಟ್ ಇದೆ, ಆದರೆ ನಾನು ಪ್ರತ್ಯೇಕವಾಗಿ ಹೋಗಿಲ್ಲ ಯಾವತ್ತೂ ಕೂಡ. ಅದರಿಂದ ಜೊತೆಯಲ್ಲಿ ಹೋಗ್ತಾ ಇದ್ದೀನಿ. ನಿರೀಕ್ಷೆ ಅಷ್ಟು ಬಿಟ್ಟರೆ ಬೇರೆ 4 ವಿಚಾರಗಳಲ್ಲಿ ಯಾವುದಾದ್ರೂ ಆಗ್ಬೋದು, ಹೇಳಕ್ಕಾಗದು. ನಾಳೆನೇ ಫೈನಲ್ ತೀರ್ಮಾನಗಳಾಗ್ಬೋದು ಸರ್. ಚರ್ಚೆ ಅಂತೂ ನಾಳೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳನ್ನ. ಅವ್ರ ಜೊತೆಯಲ್ಲಿ ಏನು ಮಾತಾಡಿ ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ ಸರ್. ನೀವು ಹಿಂದೆ ಕೂಡ ಒಂದಷ್ಟು ಗೊಂದಲಗಳಿಗೆ ತೆರೆ ಎಳಿಬೇಕು ಅಂತ ಹೇಳಿದ್ವಿ. ನಾಳೆ ಎಲ್ಲ ಈಗಲೂ ಹೇಳ್ತೀನಿ, ಹಿಂದೇನೂ ಹೇಳಿದ್ದೇನೆ, ಈಗಲೂ ಹೇಳ್ತೇನೆ. ಯಾವುದೇ ರೀತಿಯ ಈ ರಾಜಕೀಯದ ಗೊಂದಲಗಳು ನಮ್ಮ ಪಕ್ಷದಲ್ಲಿ ಇರಬಾರ್ದು ಅಂತ ಹೇಳಿ ನಾನು ನಂಬಿಕೆ ಇಟ್ಟಿರೋನು. ಯಾಕೆಂದರೆ ಇದರ ಪರಿಣಾಮ ಆಡಳಿತದ ಮೇಲೆ ಬೀಳುತ್ತೆ ಅಂತೇಳಿ. ಹಾಗಾಗಿ ಆದಷ್ಟು ಶೀಘ್ರವಾಗಿ ಇದೆಲ್ಲ ಬಗೆಹರಿದ್ರೆ ಭಾಳ ಒಳ್ಳೆಯದು. ರಾಜ್ಯದ ದೃಷ್ಟಿಯಿಂದ, ಜನಸಮುದಾಯದ ದೃಷ್ಟಿಯಿಂದ ಭಾಳ ಒಳ್ಳೆಯದು. ಅಧಿಕಾರ ಹಂಚಿಕೆ ವಿಚಾರದ ಬಗ್ಗೆ ಒಂದು ಕ್ಲಾರಿಟಿ ಬಯಸಿದ್ರು ಸರ್. ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಪಾರ್ಟಿಯಲ್ಲಿ ಕಾರ್ಯಕರ್ತರು ಇರ್ಬೋದು. ಈ ಗೊಂದಲಗಳಿಗೆ ತೆರೆ ಬೀಳ್ಬೋದು ಸರ್? ಅಲ್ಲ, ಯಾವುದರ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದೇ ಗೊತ್ತಿಲ್ಲಲ್ಲ. ಅದಾದ್ಮೇಲೆ ನೋಡೋಣ. ನಾವು ತೆರೆ ಬೀಳಬೇಕು ಅಂತ ನಮಗೆಲ್ಲ ಅಪೇಕ್ಷೆ ಇದೆ. ಆ ರೀತಿ ಆದರೆ ಭಾಳ ಒಳ್ಳೆಯದು. ಮನವಿ ಅಂತೂ ಮಾಡ್ತಿರಲ್ಲ ಸರ್? ಹೌದು, ಮನವಿ ಅಂತೂ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.